ಶಾಲೆಯನ್ನು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀರ? ಯಾರು ನೋಡ್ರಿ, ಕೂಡಲ ಸಂಗಮ ಸ್ವಾಮಿಗಳು ನಾನು ಹೇಳುತ್ತೇನೆ, ಯಾವ ಪಂಚಮ ಸಾಲಾರಿ ಯಾರಿಗೂ ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಬಂದಾನ ಆ ಕಡೆ ಅವ. ಹರಿಹರದಿಂದ ಒಬ್ಬ ಸ್ವಾಮಿ ಬಂದಾನೆವ್ವ, ಕಾಂಗ್ರೆಸ್ಗೆ ಹೋಟ್ ಹಾಕತ್ ಬೇಡ ಬೆಂತಾನೆವ್ವ, ಅವ ಬುಕ್ಕಿಂಗ್ ಸ್ವಾಮಿ ಅವ್ವ. ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ ಹಚ್ಚಿರ್ತಿದ್ದವ್ವ, ಯಡಿಯೂರಪ್ಪನ ಮನೆಗೆ ನಾಷ್ಟ ಮಾಡಿ 15-20 ಕೋಟಿ ಹೊಡ್ಕೊಟ್ಟು ಹೋಗಿದ್ದವ್ವ. ಹರಿಹರ ಸ್ವಾಮಿ ಮಾಡಿ ಅವನಿಗೊಂದು ಹೊಸ ಹೆಸರಿಟ್ಟಿಲ್ಲ, ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಹರಿಹರ. ಇನ್ನೊಬ್ಬ ಸ್ವಾಮಿ ಸಂದಾಲೇಶ್ವರ. ಎಲ್ಲ ರೊಕ್ಕ ಯಾರು ಕೊಡ್ತಾರೆ ಖಳ. ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಬಂದಾನ ಆ ಕಡೆ ಅವ. ಹರಿಹರದಿಂದ ಒಬ್ಬ ಸ್ವಾಮಿ ಬಂದಾನೆವ್ವ, ಕಾಂಗ್ರೆಸ್ಗೆ ಹೋಟ್ ಹಾಕತ್ ಬೇಡ ಬೆಂತಾನೆವ್ವ, ಅವ ಬುಕ್ಕಿಂಗ್ ಸ್ವಾಮಿ ಅವ್ವ. ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ ಹಚ್ಚಿರ್ತಿದ್ದವ್ವ, ಯಡಿಯೂರಪ್ಪನ ಮನೆಗೆ ನಾಷ್ಟ ಮಾಡಿ 15-20 ಕೋಟಿ ಹೊಡ್ಕೊಟ್ಟು ಹೋಗಿದ್ದವ್ವ. ಹರಿಹರ ಸ್ವಾಮಿ ಮಾಡಿ ಅವನಿಗೊಂದು ಹೊಸ ಹೆಸರಿಟ್ಟಿಲ್ಲ, ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಹರಿಹರ. ಇನ್ನೊಬ್ಬ ಸ್ವಾಮಿ ಸಂದಾಲೇಶ್ವರ. ಎಲ್ಲ ರೊಕ್ಕ ಯಾರು ಕೊಡ್ತಾರೆ ಖಳ. ಓಂ ನಮಃ ಶಿವಾಯ. ಪಂಚಮ ಸಾಲಿಗಳಿಗೆ ಅನ್ಯಾಯ ಆಗೈತಂತ ಎಷ್ಟು ಮಂದಿ ಪಂಚಮ ಸಾಲರಿ ಬಾಗಲಕೋಟೆ ಜಿಲ್ಲಾದಾಗ ಇದ್ದಿದ್ರಪ್ಪ? ಸಿದ್ದು ಸೌದಿ ಮತ್ತೆ ಯಾರು ಹೇಳ್ರಿ ಕೆಲವೊಂದು. ಹೇಳಿ ಜೋರಾಗಿ ಹೇಳೋದು. ಎಷ್ಟು ಮಂದಿ ಪಂಚಮ ಸಾಲರಿ ಇದ್ದಿದ್ರು? DC ಪಾಟೀಲ್ರು PWD ಮಿನಿಸ್ಟರ್ ಆಗಿದ್ರು. ಏನ್ ಪಂಚಮ ಸಾಲರಿ ಎಷ್ಟು ಕಡಿಮೆ ಆಗೈತಿ? ಈ ಚುನಾವಣೆ ಪಂಚಮ ಸಾಲಿ ಗಾಣಿಗಾರ ರೆಡ್ಡಿ ಜಂಗಮ ಚುನಾವಣೆ ಅಲ್ಲ ಬಂಧುಗಳೇ, ಈ ದೇಶದ ಭವಿಷ್ಯ ಬರೆಯುವ ಚುನಾವಣೆ. ನಮ್ಮ ದೇಶ ಉಳಿಬೇಕಿಲ್ಲ. ನೀನೇ ನೋಡಿ ಬೆಂಗಳೂರಾಗ ಜೈ ಶ್ರೀರಾಮ್ ಅನ್ಕೋತ ಕಾರ್ನಾಗ ಹೋಗುವಂತ ಹುಡುಗರು ತಗೊಂಡು ಆ ಸುಳಿ ಮಕ್ಕಳ ಲಂಡನ ಮಕ್ಕಳು ಎಲ್ಲ ಅಕ್ಬರ ಅಂತ ಹೇಳ್ತಾರೆ, ಅಲ್ಲೇ ಹೇಳ್ತಾರೆ. ಹನುಮಾನ್ ಚಾಲೀಸ ಅವನ ಅಂಗಡಿಯಾಗ ತನ್ನ ಕ್ಯಾಸೆಟ್ ಅಂಗಡಿಯಾಗ ಹಾಡ ಕೇಳಿದ್ರೆ ನಮಾಜ್ ಟೈಮ್ನಾಗ ಹೆಂಗ್ ಹಚ್ಚಿದ್ವಿ ಹೋಗ್ತಾರೆ ಅನ್ಕೊಂಡು ಹೊಡಿತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೊಡಿತಾರೆ ಕಾಂಗ್ರೆಸ್ ಬಂದ್ಕೊಳ್ಳೇನೆ. ಬೆಳಗಾವದಲ್ಲಿ ಪಾಕಿಸ್ತಾನ್ ಜೆಂಡ ಹಾರ್ತದೆ, ಶಿರ್ಸಿಯಲ್ಲಿ ಪಾಕಿಸ್ತಾನ್ ಜೆಂಡ ಹಾರ್ತದೆ. ರಾಮೇಶ್ವರದ ಹೆಸರಿಟ್ಟಿದ್ದಕ್ಕೆ ರಾಮೇಶ್ವರ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ. ಇಲ್ಲಿ ಆಗ್ತಾರೆ ನಮ್ಮ ಮಕ್ಕಳು. ನಾವೇನಾರೆ ಗೃಹ ಮಂತ್ರಿ ಇದ್ರೆ ಅಥವಾ ಮುಂದೆ ನಾನು ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮಾಡಿದ್ರೆ ಪಾಕಿಸ್ತಾನ ಅನ್ನೋದ್ರಾಗ ಬಾಯಿಗೊಂದು ಇನ್ನೊಂದು ಎರಡು ಹೊಡ್ಬೇಕು. ಈಗ ಹಿಂಗೆ ಬಿಡ್ಬೇಕು. ಒಂದು ವರ್ಷದಲ್ಲಿ ನಾನು ಒಂದೂ ವರ್ಷದಲ್ಲಿ ಕರ್ನಾಟಕದಾಗ ಪೊಲೀಸರಿಗೆ ಫುಲ್ परमिशन ಕೊಡ್ತೇನೆ. इसके वहाँ का कोई भी पाकिस्तान का घोषणा किया तो एनकाउंटर करने का पुलिस स्टेशन को यार पुलिस क्लियर ಆಯ್ತು ಅಂದ್ರೆ ಅವ್ನು ಸಸ್ಪೆಂಡ್ ಅಲ್ಲೇ ಹೊರಗೆ ಬರುದು. ಅವ್ನಿಗೆ 6 ತಿಂಗಳಿಗೆ ಪ್ರಮೋಷನ್ CPI ಪೊಲೀಸ್ ಇದ್ದವನಿಗೆ ಹವಾಲ್ದಾರ್ ಪ್ರಮೋಷನ್ ಮಾಡ್ಬೇಕ ಬೇಡ. ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆಲ್ಲರೂ ಹೇಳುದು ಗುಂಡಾ ಕಾಯ್ದೆ ಹಾಕಿದ್ರೆ ಪೊಲೀಸರೇ ಮಾತು ಹೇಳ್ತೇನೆ, ನೀವು ಹಿಂದೂಗಳಲ್ಲಿ ಅದ್ರ ಪೊಲೀಸ್ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಪ್ರಾಣಿಗಳು ನಂದೇ ಅದಾರ. ಅವರು ಪದ ತಗೋತಾರ ನೋಡ ಸಾಹೇಬ್ರ ನಿಮಗೆ ಮಾತಾಡೋ ಕರೆಕ್ಟ್ ಕಾಣಿಸ್ತಂತ ನೀವೇ.
ಅವ್ರಿಗೆ ನಾನು ಹೇಳ್ತೀನಿ ಪೊಲೀಸರಿಗೆ, ನಮ್ಮ ಮಂದಿಗೆ ಹೊಡಿಬೇಕು, ಸುಮ್ ಕಣ್ಣು ಕೆಸರು ಒಯ್ಯಲಿ, ದೂರ ಒಯ್ದು ಬಿಟ್ಬಿಟ್ರಿ. ನನ್ನ ಸರ್ಕಾರ ಬಂದಾಗ ಸುಮ್ಮನೆ ಯಾವುದೇ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ, ನಿಮ್ಮನ್ನ ಪೂರ್ತಿ ಡಿಮೋಷನ್ ಎಲ್ಲ ಡಿಸ್ಮಿಸೇ ಮಾಡ್ತಿಲ್ಲ. ಮುಂದೆ ನಾನು ಮುಖ್ಯಮಂತ್ರಿಗೆ ಎಲ್ಲರೂ ಓಟ್ ಹಾಕ್ತಿರಲ್ಲ ಮಾತ್ರ ಎಷ್ಟೇ ನನಗೆ ಕೈ ಎತ್ತಬೇಕು. ಎತ್ತಲಿಲ್ಲ ಅಂದ್ರೆ ಮರದೇಶ್ ಮತ್ತು ಬಾಗಲಕೋಟೆ ಬಂದು ಹೇಳ್ತೀನಿ. ಅದಕ್ಕೆ ಬಂಧುಗಳೇ, ಇವತ್ತ ಬಾಗಲಕೋಟೆ ಏನೈತಲ್ಲ, ನಾನು ನಿಮ್ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಳ್ತೀನಿ. ಒಂದೇ ಒಂದು ವಿಚಾರ, ನಾವೆಲ್ಲ ದೇಶಕ್ಕೆ ಹಾಕೋಣಪ್ಪ, ನಮ್ಮ ನರೇಂದ್ರ ಮೋದಿ ಓಟ್ ಹಾಕೋಣ. ನಮ್ಮನ್ನ ಕಾಪಾಡುವಂತ ನಿಮ್ಮ ಮನೆಯಾಗಿನ ತಂದೆ ತಾಯಿ ಹೇಳ್ರಿ. ನಾ ಕಾಂಗ್ರೆಸ್ ಮುಖಂಡರಿಗೆ ಕಿವಿ ಮಾತು ಹೇಳಕ್ ಬಯಸ್ತೀನಿ. ಎಲ್ಲ ನನ್ನ ಆತ್ಮೀಯರದ ಒಳ್ಳೆಯವ್ರದ ಗುಲ್ಲಪ್ಪ ಮೇಟಿ ಅವರು, ನಮ್ಮ ಕೆ ಟಿ ಪಾಟೀಲ್, ನಮ್ಮ ಎಸ್.ಆರ್. ಪಾಟೀಲ್, ಅಲ್ಲಿಂದ ಕಡೆ ಯಾರು ತಿಮ್ಮಾಪುರ, ಆನಂದ್ ನ್ಯಾಮಗೌಡ ಕಿವಿ ಮಾತು ಹೇಳ್ತೀನಿ. ವಿಮಾನ ನಿಲ್ದಾಣ ಇಲ್ಲ ವಿಮಾನ ನಿಲ್ದಾಣ ತಗೊಂಡು ಏನ್ ಮಾಡ್ತೀವಿ? ನಾಳೆ ನಿನ್ನೆ ಮತಕ್ಷೇತ್ರದಾಗ ಒಬ್ಬನ ಮಗನ್ ತಂದಿರ್ತಾರ ಆನಂದರಾವ್. ಸುಮ್ಮ ಎಲ್ಲಾರು ನೀವ್ ಏನ್ ಮಾಡಿರಿ, ಸುಮ್ಮ ಅಡ್ಯಾಡ್ರಿ ಒಳಗ. ನೀವೇನಾರೇ ಅವನ ತಂದ್ರಿ ಅಂದ್ರ ನೀವನ್ನೆಲ್ಲ ಮನೆಗೆ ಕಳಿಸ್ತಾನ ಅವ. ಅದೇ ತಯಾರಿ ಬಾಗಲಕೋಟೆ ಚಲೋ ಐತತ್ ಎದಕ್ ಬಂದಾನ, ಇಲ್ಲೊಂದು ಮಹಿಳೆ ಆಗ್ತದ, ಒಂದ್ ಎರಡು